ಅಲ್ಲ ದಣಿ, ಮದುವೆನೇ ಮಾಡ್ಸಕ್ಕಿಲ್ಲ ಅಂತ ಆ ಶಿವು ಬದ್ರು ಕೊಡ್ತಾವನೆ ಅಂತಾದ್ರಾಗೆ ನೀವು ಕಾಲ್ಡ ಹಿಡ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಏ ದಡ್ಡ, ಅಟ್ಟದಿಂದ ಬಿದ್ದವನಿಗೆ ದಡಿ ತಗೊಂಡು ಬಡಿಬೇಕು. ಆಗಲೇ ಬೀಳಿಸಿದ್ದಕ್ಕೂ ಬೆಲೆ, ಬಡ್ದಿದ್ದಕ್ಕೂ ಬೆಲೆ ಅಲ್ವಾ? ಅಪ್ಪಯ್ಯ ಅರ್ಥ ಆಯ್ತಿಲ್ಲ. ಇನ್ನು ಮದುವೆನೇ ನಡೆಯಲ್ಲ, ಮುಗ್ದೋಯ್ತು. ನಮ್ಮ ರತ್ನನಿಗೆ ಕಂಕಣ ಭಾಗ್ಯ ಕೂಡು ಬರಲ್ಲ. ಎಲ್ಲ ಹೆಂಗ್ಸಿಂದಾನೆ. ಅವಳ ಮದುವೆ ಕನಸಿನ ಮಾತು ಹಾಗೆ ಕನ್ಯೆಯಾಗಿ ಸತ್ತೋಗ್ತಾಳೆ ಅಂತ ಶಿವು ಭಯ ಪಡ್ತಿರ್ತಾನೆ. ಜೊತೆಯಲ್ಲಿ ರತ್ನ, ಅಯ್ಯೋ ನನ್ನ ಅದೃಷ್ಟ ಇಷ್ಟೇ, ನನಗೆ ತಾಳಿ ಭಾಗ್ಯನೇ ಇಲ್ಲ, ನಾನು ದರಿದ್ರದವಳು ಅಂತ ಅಳ್ತಾ ಇರ್ತಾಳೆ. ಇದು ನಮಗೆ ಸುವರ್ಣ ಅವಕಾಶ. ಇಂಥ ಹೊತ್ತಿನಲ್ಲಿ ಯಾರಿಗೂ ಏನು ಹೇಳ್ದೆ ಸೀದಾ ಲಗ್ನ ಪತ್ರಿಕೆ ಹಿಡ್ಕೊಂಡು ಶಿವು ಮನೆಗೆ ಹೋಗ್ತೀನಿ ಅಂತ ಇಟ್ಕೋ. ಆಗ ಶಿವು ಜೊತೆಗೆ ರತ್ನನ ದೃಷ್ಟಿನಲ್ಲಿ ಕೂಡ ನಾನು ದಶಾವತಾರ ಎತ್ತಿರೋ ದೇವರಾಗ್ಬಿಡ್ತೀನಿ. ಇಷ್ಟೊಂದೆಲ್ಲ ನಡೀತಿದ್ರು ಏನು ಮಾತಾಡದೆ ದೊಡ್ಡದನ್ನ ತೋರಿಸ್ಬಿಟ್ರಿ. ನಮ್ಮ ಪಾಲಿನ ದೇವ್ರು ಮಾವಯ್ಯ ನೀವು. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.